ಎಸ್ ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಳ್ಳಾರಿಯ ಶ್ರೀರಾಮುಲು ಬಿಗ್ ಬಾಂಬನ್ನು ಹಾಕಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ ಏನಾಯ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಬಂಡೆಗೂ ಕೂಡ ಆ ಹಗರಣದಲ್ಲಿ ಲಿಂಕ್ ಇದೆ ಅಂತ ಒಂದು ಬಾಂಬನ್ನು ಹಾಕಿದ್ದಾರೆ. ಸಿಎಂ ಡಿ ಕೆ ಶಿ ವಿರುದ್ಧ ಶ್ರೀರಾಮುಲು ಬಿಗ್ ಬಾಂಬ್. ವಾಲ್ಮೀಕಿ ಹಗರಣ ಸಿಎಂ ಬಂಡೆಗೂ ಇದು ಬಿಗ್ ಶಾಕ್ ಆಗಿದೆ. ವಾಲ್ಮೀಕಿ ನಿಗಮ ಹಗರಣದಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಈಗ ಸೂಚಿಸ್ತಾ ಇದ್ದಾರೆ. ಮಾಜಿ ಸಿಎಂ ಶ್ರೀರಾಮುಲು ಸಿಡಿಸಿದಂತಹ ಹೊಸ ಬಾಂಬ್ ಇದು. ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಡಿ ಕೆ ರೇವಂತ್ ರೆಡ್ಡಿ ಹೆಸರು ಈಗ ವ್ಯಕ್ತವಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿಗೂ ಹಗರಣದ ನಂಟಿದೆ ಅನ್ನುವಂತಹ ವಿಚಾರಗಳು ಕೇಳಿಬರ್ತಾ ಇದೆ. ವಾಲ್ಮೀಕಿ ಹಗರಣದಲ್ಲಿ ಡಿ ಕೆ ರೇವಂತ್ ಹೆಸರು ಬಂದಿತ್ತು. ಈ ತನಿಖೆಯಲ್ಲಿ ಕೆಲವರ ಹೆಸರು ಹೊರಬರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಾಗೇಂದ್ರ ಅವರನ್ನು ರಕ್ಷಿಸುವ ಪ್ರಯತ್ನ ನಡೀತಾ ಇದೆ. ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಮುಂತಾದವರ ಹೆಸರು ಇದೇ ಕಾರಣಕ್ಕೆ ನಾಗೇಂದ್ರ ಅವರನ್ನು ಬಚಾವ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಸ್ಫೋಟಕ ಆರೋಪ ಮಾಡಿದಂತಹ ಮಾಜಿ ಮಂತ್ರಿ ಬಿ ಶ್ರೀರಾಮುಲು ಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಶ್ರೀರಾಮುಲು ಬಿಗ್ ಬಾಂಬ್ ಅನ್ನು ಹಾಕಿದ್ದಾರೆ. ವಾಲ್ಮೀಕಿ ಹಗರಣ ಸಿಎಂ ಬಂಡೆಗೂ ಕೂಡ ಇದು ಬಿಗ್ ಶಾಕ್ ಅಂತ ಹೇಳ್ಬೋದು. ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಿಗೆ ಕಾದಿದೆ ಇದು ಬಿಗ್ ಶಾಕ್. ಯಾಕೆಂತಂದರೆ ನಾಗೇಂದ್ರ ರಕ್ಷಣೆಗೆ ಇಡೀ ಸರ್ಕಾರವೇ ನಿಂತಿದೆ. ಆದರೆ ನಾಗೇಂದ್ರ ರಕ್ಷಣೆಗೆ ನಿಂತರೆ ಸರ್ಕಾರವೇ ಅಲಗಾಡುತ್ತೆ ಅಂತ ಈ ಕಡೆ ರಾಮುಲು ಹೇಳ್ತಾ ಇದ್ದಾರೆ. ಕಳಂಕಿತ ಸಚಿವರನ್ನು ಇಟ್ಕೊಂಡು ಚರ್ಚೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರದ ಕೊರಳಿಗೆ ಸುತ್ತಕೊಂಡಿದೆ. ನಾಗೇಂದ್ರ ರಕ್ಷಣೆಗೆ ಕಾಂಗ್ರೆಸ್ಸಿನ ಶಾಸಕರೇ ಮುಂದೆ ಬರ್ತಾ ಇಲ್ಲ. ಶಾಸಕರು ಕೆಲವರು ಮುಂದೆ ಬರ್ತಾ ಇಲ್ಲ. ನಾಗೇಂದ್ರ ಮಾಡಿದ್ದು ತಪ್ಪು, ಪಕ್ಷದ ಶಾಸಕರಿಗೂ ಕೂಡ ಅದು ತಪ್ಪು ಅನ್ನುವಂತಹ ವಿಚಾರ ಗೊತ್ತಿದೆ. ವಾಲ್ಮೀಕಿ ಹಗರಣಕ್ಕೆ ರೈಟ್ ನಾವು ಈಗ ಬಿ ಶ್ರೀರಾಮುಲು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಹೆಸರು ತಂದಿದ್ದಾರೆ. ಕೇವಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಮಾತ್ರ ಕೇಳಿ ಬರ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಪಕ್ಕದ ರಾಜ್ಯವಾದ ತೆಲಂಗಾಣದ ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಅವರ ಹೆಸರುಗಳು ಕೂಡ ವಾಲ್ಮೀಕಿ ಹಗರಣದ ಸಂದರ್ಭದಲ್ಲಿ, ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣದ ಸಂದರ್ಭದಲ್ಲಿ ಕೇಳಿ ಬಂದಿತ್ತು. ರೇವಂತ್ ರೆಡ್ಡಿ ಹೆಸರು ಕೂಡ ಬಂದಿತ್ತು, ಡಿ ಕೆ ಶಿವಕುಮಾರ್ ಅವರ ಹೆಸರು ಕೂಡ ಬಂದಿತ್ತು. ಮತ್ತು ಈ ತನಿಖೆ ಹೀಗೆ ಸದೃಢವಾಗಿ ಮುಂದುವರೆದರೆ ಅನೇಕ ಜನ ನಾಯಕರ ಹೆಸರು ಹೊರಗಡೆ ಬರೋದು ಖಾತ್ರಿ. ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ, ಸುರ್ಜೇವಾಲಾ ಹೆಸರು ಕೂಡ ಬರಬಹುದು ಅನ್ನುವಂತಹ ವಿಚಾರವನ್ನು ಬಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ಬಿ ಜೆ ಪಿಯವರ ಆಗ್ರಹ ಏನು? ಆರೋಪಿ ಸ್ಥಾನದಲ್ಲಿರುವಂತಹ ನಾಗೇಂದ್ರ ಅವರ ಜೊತೆಗೆ ನಾವು ಸದನವನ್ನು ಮಾಡಲ್ಲ. ನಾಗೇಂದ್ರ ಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು. ನಾಗೇಂದ್ರ ರಕ್ಷಣೆಗೆ ನಿಂತರೆ ಡಿ ಕೆ ಸರ್ಕಾರವೇ ಅಲಗಾಡುತ್ತೆ. ಕಳಂಕಿತ ಸಚಿವರನ್ನು ಇಟ್ಕೊಂಡು ನಾವು ಚರ್ಚೆ ಮಾಡೋದಕ್ಕೆ, ಸದನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ರಾಮುಲು ಹೇಳ್ತಾ ಇದ್ದಾರೆ. ವಾಲ್ಮೀಕಿ ಹಗರಣ ಕಾಂಗ್ರೆಸ್ ಸರ್ಕಾರಕ್ಕೆ ಉರುಳಾಗೋದು ಫಿಕ್ಸ್. ಡಿ ಕೆ ಸರ್ಕಾರಕ್ಕೆ ಓಪನ್ ವಾರ್ನಿಂಗನ್ನು ಕೊಟ್ಟಂತಹ ಬಿ ಶ್ರೀರಾಮುಲು. ನಾಗೇಂದ್ರ ರಕ್ಷಣೆಗೆ ಕಾಂಗ್ರೆಸ್ಸಿನ ಶಾಸಕರೇ ರೈಟ್ ನಾವು ಈಗ ಮುಂದೆ ಬರ್ತಾ ಇಲ್ಲ. ಯಾಕೆಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ನಾಗೇಂದ್ರ ತಪ್ಪು ಮಾಡಿದ್ದಾರೆ ಅಂತ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಿ ಶ್ರೀರಾಮುಲು ಬಿಗ್ ಬಾಂಬ್. ಕಾಂಗ್ರೆಸ್ ಈಗ ಶೇಕ್ ಆಗ್ತಾ ಇದೆ. ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿ ಶ್ರೀರಾಮುಲು ವಾಲ್ಮೀಕಿ ಹಗರಣ ಪ್ರಕರಣಕ್ಕೆ. ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಿಗೆ ಕಾದಿದೆ ನಾ ಬಿಗ್ ಶಾಕ್ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕೆಂತಂದರೆ ಒಂದಲ್ಲ ಎರಡಲ್ಲ 187 ಕೋಟಿ ರೂಪಾಯಿ ಹಗರಣ ಅದು. ಅದರಲ್ಲಿ ನಿನ್ನೆ ನಾಗೇಂದ್ರ ಪ್ರೆಸ್ ಮೀಟ್ ಮಾಡಿ ಹಗರಣದ ಆಗು ಹೋಗುಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಡೀಟೇಲ್ಡ್ ಆಗಿ ಹೇಳಿದರು. 100 ಕೋಟಿ ಫೀಸ್ ಮಾಡಿಸಿದೆ, 87 ಕೋಟಿ ಉಳ್ಕೊಳ್ತು. ಆಮೇಲೆ SIT CBI ತನಿಖೆ ಆದಮೇಲೆ 79 ಕೋಟಿ ರಿಕವರ್ ಆಯಿತು, 8 ಕೋಟಿ ಉಳಿತು. ಆ 8 ಕೋಟಿಯನ್ನೇ ಬೇರೆ ಬೇರೆ ಲೋಕಸಭಾ ಎಲೆಕ್ಷನ್ಸ್ಗಳಿಗೆ ಬಳಸಲಾಗಿದೆ ಅನ್ನುವಂತಹ ಆರೋಪ ಈಗ ನಾಗೇಂದ್ರ ಅವರ ಮೇಲಿತ್ತು. ಅದಾದಮೇಲೆ ಜಾಮೀನು ಮೇಲೆ ಹೊರಗಡೆ ಬಂದರು. ಆ 8 ಕೋಟಿ ಲೆಕ್ಕ ಇವತ್ತಿನ ತನಕ ಸಿಕ್ಕಿಲ್ಲ. ಆದರೆ CBIಗೆ ಮತ್ತು EDಗೆ ಇದ್ದಂತಹ ಉದ್ದೇಶ ಏನು ಅಂತಂದರೆ 187 ಕೋಟಿನೂ ಏನಾಗ್ತಿತ್ತು ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ. ಆ ಕ್ಯೂರಿಯಾಸಿಟಿ ಮೇಲೆ ಕೇಸ್ ನಡೆಸಿದರು, ಜಾಮೀನು ಮೇಲೆ ಹೊರಗಡೆ ಬಂದಿದ್ದಾರೆ. ಡಿ ಕೆ ಸಂಪುಟದಲ್ಲಿ ಈಗ ರೈಟ್ ನಾವು ನಾಗೇಂದ್ರ ಅವರು ಮಂತ್ರಿಯಾಗಿದ್ದಾರೆ. ಆದರೆ ನಾಗೇಂದ್ರ ಅವರು ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಬೇಕು. ಒಬ್ಬ ಆರೋಪಿಯ ಜೊತೆಗೆ ಹೇಗೆ ನಾವು ಸದನ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನು ಭಾರತೀಯ ಜನತಾ ಪಾರ್ಟಿ ನಾಯಕರು ಹೇಳ್ತಾ ಇದ್ದಾರೆ. ಬಟ್ ಅಪ್ಕಮಿಂಗ್ ಡೇಸಲ್ಲಿ ನಾಗೇಂದ್ರ ಅವರು ಅದೇ ಮಂತ್ರಿ ಸ್ಥಾನದಲ್ಲೇ ಇರ್ತಾರಾ
ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಯಾಕೆಂತಂದರೆ ಇಡೀ ಸರ್ಕಾರವೇ ಅವರ ಸಪೋರ್ಟಿಗಿದೆ. ಡಿ ಕೆ ಶಿವಕುಮಾರ್ ಇದರ ಬಗ್ಗೆ ಮಾತಾಡ್ತಾ ಇಲ್ಲ, ಇದರ ಬಗ್ಗೆ ಹೇಳ್ತಾ ಇಲ್ಲ. ಬಟ್ ರಾಮುಲು ಒಂದು ಓಪನ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಕೇಳಿಬಂದಿತ್ತು. ರೇವಂತ್ ರೆಡ್ಡಿ, ಪಕ್ಕದ ತೆಲಂಗಾಣದ ರೇವಂತ್ ರೆಡ್ಡಿ, ಮುಖ್ಯಮಂತ್ರಿ ಆಗಿರುವಂತಹ ರೇವಂತ್ ರೆಡ್ಡಿ ಹೆಸರು ಕೂಡ ಕೇಳಿಬಂದಿತ್ತು. ಬರುವಂತಹ ದಿನಗಳಲ್ಲಿ ಇವರ ಹೆಸರು ಜೊತೆಗೆ ರಾಹುಲ್ ಗಾಂಧಿ, ಸುರ್ಜೇವಾಲಾ ಹೆಸರು ಕೂಡ ಕೇಳಿ ಬರ್ಬೋದು ಅನ್ನುವಂತಹ ಒಂದು ಬಿಗ್ ಸ್ಟೇಟ್ಮೆಂಟನ್ನು ರೈಟ್ ನಾವು ಈಗ ರಾಮುಲು ಕೊಟ್ಟಿದ್ದಾರೆ. ನೋಡೋಣ ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಮತ್ತೆ ನೈತಿಕ ಹೊಣೆಯನ್ನು ಹೊತ್ತು ನಾಗೇಂದ್ರ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ಸಚಿವ ಸ್ಥಾನದಲ್ಲೇ ಮುಂದುವರೆಸ್ಕೊಂಡು ಹೋಗ್ತಾರಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.